ಇರಾನ್ ಮೇಲೆ ದಾಳಿ ಸುಳಿವು ನೀಡಿದ್ರ ಟ್ರಂಪ್ ಅನ್ನುವಂಥ ಪ್ರಶ್ನೆ ಇದೆ. ಇರಾನ್ ವಿರುದ್ಧ ಯುದ್ಧಕ್ಕೆ ಸಜ್ಜಾಯ್ತಾ ಅಮೆರಿಕ ಅಂತ. ವೆನಿಜುವೆಲಾ ಮೇಲೆ ಯಾವ ರೀತಿ ಅಟ್ಯಾಕ್ ಮಾಡಿದ್ರು, ಅಲ್ಲಿನ ಅಧ್ಯಕ್ಷರನ್ನ ಎತ್ತಾಕೊಂಡು ಬಂದ್ರು, ಎಲ್ರಿಗೂ ಗೊತ್ತಿರುವಂಥದ್ದು. ಆದ್ರೆ ಅಷ್ಟು ಈಸಿ ಅಲ್ಲ ಇರಾನು, ಬಟ್ ಯುದ್ಧ ಮಾಡಲಿಕ್ಕೆ ರೆಡಿ ಆದಂತೆ ಕಾಣಿಸ್ತಾ ಇದೆ. ಇರಾನಿಗರ ಪ್ರತಿಭಟನೆಗೆ ಅಮೆರಿಕ ನೆರವನ್ನ ಕೂಡ ಕೊಡ್ತಾ ಇದೆ. ಅದು ಟ್ರಂಪ್ ಹೇಳಿಕೆಯಲ್ಲಿ ಗೊತ್ತಾಗ್ತಾ ಇದೆ. ಪ್ರತಿಭಟನಾಕಾರರಿಗೆ ಕುಮ್ಮಕ್ಕನ್ನ ಕೊಡ್ತಾ ಇದೆಯಾ ಅಮೆರಿಕ ಅಂತ. ಅದನ್ನ ಖಮೇನಿ ಹೇಳಿದ್ರು. ಇದರ ಹಿಂದೆ ನಿಂತಿರುವಂಥದ್ದು ಅಮೆರಿಕ ಅಂತ. ಖಮೇನಿ ವಿರುದ್ಧ ಹೋರಾಟಕ್ಕೆ ಟ್ರಂಪ್ ಬೆಂಬಲವನ್ನ ಕೊಟ್ಟಿದ್ದಾರೆ. ಇರಾನ್ ಜೊತೆ ವ್ಯಾಪಾರ ಮಾಡಿದ್ರೆ 25% ಸುಂಕವನ್ನ ವಿಧಿಸಲಾಗುತ್ತೆ ಅಂತ ಇರಾನ್ ಜೊತೆ ಯಾರೆಲ್ಲ ವ್ಯಾಪಾರದ ಒಪ್ಪಂದವನ್ನ ಮಾಡ್ಕೊಂಡಿದ್ದಾರೆ, ಸಂಬಂಧವನ್ನ ಇಟ್ಕೊಂಡಿದ್ದಾರೆ, ಅವ್ರಿಗೆಲ್ಲರಿಗೂ ಕೂಡ ಥ್ರೆಟ್ ಅನ್ನ ಪಾಸ್ ಮಾಡಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಗೋಣ. ಇಲ್ಲಿ ಶಾಂತಿ ಅಂತ ಹೇಳಿ ಎಲ್ಲ ಯುದ್ಧವನ್ನ ನಿಲ್ಲಿಸ್ತಾ ಇದ್ದೀನಿ, ನನಗೆ ನೊಬೆಲ್ ಬೇಕು ಅಂತ ಬಹಿರಂಗವಾಗಿ ಕೇಳ್ಕೊಂಡು ಮಾನ ಮರ್ಯಾದೆ ತೆಕ್ಕೊಂಡ್ರು. ಈಗ ಆ ಶಾಂತಿ ಕದಡುವಂತ ಕೆಲಸ, ಇಡೀ ವಿಶ್ವದ ಒಂದು ಶಾಂತಿಯನ್ನ ಕದಡುವಂತ ಕೆಲಸವನ್ನ ಈ ಯುದ್ಧಗಳ ಮುಖಾಂತರ, ವೆನಿಜುವೆಲಾ ಮುಖಾಂತರ ಯಾವ ರೀತಿ ಥ್ರೆಟ್ ಪಾಸ್ ಮಾಡ್ತಾ ಇದ್ದಾರೆ. ಅಮೆರಿಕದ ಅಸ್ತಿತ್ವ ಯಾವಾಗೆಲ್ಲ ಅಲ್ಲಾಡಿದೆಯಲ್ಲ ಆ ಎಲ್ಲಾ ಸಂದರ್ಭದಲ್ಲೂ ಕೂಡ ವರ್ಲ್ಡ್ ಆರ್ಡರ್ ಅನ್ನ ರೀಸೆಟ್ ಮಾಡುವಂತ ಬಟನ್ ಅನ್ನ ಹೊತ್ತುವಂತ ಪ್ರಯತ್ನವನ್ನ ಪ್ರತಿಯೊಬ್ಬ ಅಧ್ಯಕ್ಷರು ಕೂಡ ಮಾಡಿದ್ದಾರೆ. ಮತ್ತು ರೆಜಿಮ್ ಚೇಂಜ್ ಅನ್ನುವಂಥದ್ದು ಹಲವಾರು ದೇಶಗಳಲ್ಲಿ ಮಾಡ್ಕೊಂಡು ಬಂದಿರುವಂತಹ ಒಂದು ಗ್ಲೋಬಲ್ ಒಂದು ರೀತಿ ಗ್ಲೋಬಲ್ ಗೂಂಡಾಯಿಸಮ್ ಅನ್ಬೋದು, ಅಥವಾ ಗ್ಲೋಬಲ್ ಅಂಡರ್ ವರ್ಲ್ಡ್ ಏನು ಚಟುವಟಿಕೆ ಅಂತಲೇ ಕರಿಬೋದು ಇದನ್ನು ರಾಜತಾಂತ್ರಿಕವಾಗಿ ನೋಡಿದಂಥ ಸಂದರ್ಭದಲ್ಲಿ. ಆಯಾ ದೇಶಗಳು ಯಾವ ಸಂದರ್ಭದಲ್ಲಿ ಅವರಿಗೆ ಸ್ಟ್ರಾಟಜಿಕ್ ಆಗಿ ಅನುಕೂಲಕರ ಅಂತ ಅನಿಸುತ್ತಲ್ಲ, ಅದಕ್ಕೆ 25 ವರ್ಷಗಳಿಂದಲೇ ಶುರು ಮಾಡ್ತಾರೆ ಅವರು ಏನು ಬೇಸನ್ನು ಹಾಕಲಿಕ್ಕೆ. ಇಲ್ಲಿ ಯಾವ ರೀತಿ ಚೇಂಜಸ್ಸನ್ನು ಮಾಡಬೇಕು, ನಮ್ಮ ತಾಳಕ್ಕೆ ತಕ್ಕಂತೆ ಕುಣಿಯುವಂಥ ಸರ್ಕಾರಗಳನ್ನು, ಜನರನ್ನು ನಿಯಂತ್ರಿಸುವಂಥ ವ್ಯವಸ್ಥೆಯನ್ನು ಯಾವ ರೀತಿ ಸೃಷ್ಟಿ ಮಾಡಬೇಕು, ಅದಕ್ಕೆ ತಮ್ಮ MNC ಹರಿವನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕು, ರಾಜತಾಂತ್ರಿಕ ಹರಿವನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕು, ಮಿಲಿಟರಿ ಪವರನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕು, ಎಲ್ಲ ರೀತಿಯ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡೆ ಅಧ್ಯಕ್ಷರು ಅನ್ನುವಂಥದ್ದು ನಾಮಕಾವಸ್ಥೆ, ಅದರ ಆಚೆಗೆ ಡೀಪ್ ಸ್ಟೇಟ್ ಅನ್ನುವಂಥದ್ದು ಕೆಲಸ ಮಾಡುವಂಥದ್ದೇ ಅದು ಅಲ್ಲಿ ಅಮೆರಿಕದ ಒಂದು ಲೆಕ್ಕಾಚಾರ. ಅವರ ಒಂದು ಸ್ವಾರ್ಥಕ್ಕೆ ಇಡೀ ವಿಶ್ವ ಇವತ್ತು ಹೊತ್ತೂರಿತಾ ಇದೆ. ಇವತ್ತೇನಾದರೂ ಭಯೋತ್ಪಾದನೆ ಅನ್ನುವಂಥದ್ದಿದ್ದರೆ ಏನವರು ಡ್ರಗ್ಸು, ಭಯೋತ್ಪಾದನೆ ಎಲ್ಲ ಕಾರಣಗಳಿಗೆ ನಾವು ಮತ್ತೊಂದು ದೇಶದ ವಿರುದ್ಧ ಅಟ್ಯಾಕ್ ಮಾಡ್ತೀವಿ ಅಂತ ಜಸ್ಟಿಫೈ ಮಾಡ್ತಾರಲ್ಲ, ಅದೆಲ್ಲವನ್ನು ಹುಟ್ಟಾಕಿರುವಂಥ ಏನು ಕ್ರೂರ ಮನಸ್ಥಿತಿ ಇಟ್ಕೊಂಡಿರುವಂಥ ದೇಶ ಯಾವುದಾದ್ರು ಇದ್ದರೆ ಅದು ಅಮೆರಿಕವೇ. ಸೊ ಈಗ ಆಗ್ತಾ ಇರುವಂಥದ್ದು ಅದೇ. ಇರಾನಲ್ಲಿ ಈ ಹಿಂದೆ ಚೇಂಜ್ ಆಗಲಿಕ್ಕೂ ಕೂಡ ಇದೇ ಅಮೆರಿಕ ಕಾರಣ. ಓಪನ್ ಆಗಿ ಅಲ್ಲಿರುವಂಥ ಒಂದು ಪಾರ್ಲಿಮೆಂಟ್ ಮುಂದೆ ಅಥವಾ ಲೈಬ್ರರಿಯ ಮುಂದೆ, ಅತಿ ದೊಡ್ಡ ನ್ಯಾಷನಲ್ ಲೈಬ್ರರಿಯ ಮುಂದೆ ಶಾ ಈಗೇನು ಬಂದಿದ್ದಾರಲ್ಲ ವಾಪಸ್ ಶಾ, ಅವರ ಒಂದು ಮನೆತನದ ಏನು ನಾಯಕರುಗಳನ್ನು ಹೊಡೆದಾಕ್ತಾರೆ. ಅದನ್ನು ಹೊಡೆದಾಕಿದ್ದು ಯಾರು? ಇದೇ ಅಮೆರಿಕದ ರೂಸ್ವೆಲ್ಟ್ ಸರ್ಕಾರ ಮಾಡಿದ್ದೇನು ಅವಾಗ. ಸೊ ಎಲ್ಲ ಲೆಕ್ಕಾಚಾರವನ್ನು ನೋಡಿದ ಸಂದರ್ಭದಲ್ಲಿ ಇರಾಕಲ್ಲಿ ಮಾಡಿದ್ದು ಅದೇ, ಇರಾನಲ್ಲಿ ಮಾಡಿದ್ದು ಅದೇ, ಅಫ್ಘಾನಿಸ್ತಾನ ಅಲ್ಲಾಡಿಸಿ ಗಬ್ಬೆಬ್ಸಿ ಹೋಗಿದ್ದು ಇವರೇ, ಪಾಕಿಸ್ತಾನ ಕುಣಿಸ್ತಾ ಇರೋರು ಇವರೇ, ನೇಪಾಳದಲ್ಲಿ ದಂಗೆ ಆಗಿದ್ದಕ್ಕೂ ಇವರೇ ಕಾರಣ, ಬಾಂಗ್ಲಾದಲ್ಲಿ ದಂಗೆ ಆಗೋದಕ್ಕೂ ಇವರೇ ಕಾರಣ. ಸೊ ಎಲ್ಲದಕ್ಕೂ ಕೂಡ ನೇರವಾಗಿ ಕಾಣಿಸ್ತದೆ. ಇನ್ನು 25% ಸುಂಕದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನೇರವಾಗಿ ಮೇಲ್ನೋಟಕ್ಕೆ ಏನು ಅಲ್ಲಿ ಭಾರತಕ್ಕೆ ಅತಿ ದೊಡ್ಡ ಥ್ರೆಟ್ ಅಂತ ಅನ್ಸಿದ್ರು ಕೂಡ ನಮ್ಮದು 0.21% ಆ ರೀತಿ ಕಾಣಿಸುತ್ತೆ. ಸೊ ಆ ರೀತಿ ಕಾಣಿಸುತ್ತೆ. ಸೊ ಅದೇ ನೀವು ಕಂಪೇರ್ ಮಾಡಿದ್ರೆ ಚೀನಾದ ಏನು ಲೆಕ್ಕಾಚಾರ ಜಾಸ್ತಿ ಇದೆ. ಸೊ ಶೇಕಡ ಒಂದು 27ಕ್ಕಿಂತ ಜಾಸ್ತಿ ಇರೋದ್ರಿಂದ ಸೊ ಅವರ ಒಂದು ಸ್ಟೇಕ್ಸ್ ಜಾಸ್ತಿ ಇದೆ. ಸೊ ಚೀನಾವನ್ನು ಐಸೋಲೇಟ್ ಮಾಡಲಿಕ್ಕೆ ಏನೆಲ್ಲ ಮಾಡಬೇಕು, ರಷ್ಯಾವನ್ನು ಐಸೋಲೇಟ್ ಮಾಡಲಿಕ್ಕೆ ಏನೆಲ್ಲ ಮಾಡಬೇಕು, ಆ ಒಂದು ಲೆಕ್ಕಾಚಾರದಲ್ಲಿ ಅಮೆರಿಕ ಎಲ್ಲ ತಂತ್ರಗಾರಿಕೆಯನ್ನು ಮಾಡ್ತಾ ಇರುವಂಥದ್ದು. ಭಾರತ ಬೇಕು ಅಂದರೂ ಕೂಡ ಭಾರತ ತನ್ನ ಸ್ವಾವಲಂಬಿ ಏನು ಆತ್ಮನಿರ್ಭರ ಒಂದು ರಾಜತಾಂತ್ರಿಕ ವ್ಯವಸ್ಥೆಯನ್ನು ಇಟ್ಕೊಂಡಿದೆ, ಅಥವಾ ತನ್ನ ದೇಶದ ಹಿತಾಸಕ್ತಿಗೋಸ್ಕರ ಕೆಲಸ ಮಾಡ್ತಿದೆ ಅಲ್ಲ, ಒಂದೇ ಒಂದು ಹಿನ್ನೆಲೆಯಲ್ಲಿ ಜಸ್ಟ್ ನೀವು ರಷ್ಯಾದಿಂದ ತಗೋತಾ ಇದ್ದೀರಾ ಅಥವಾ ಇರಾನ್ ಜೊತೆ ಒಂದು ಚಬರ್ ಏನು ಪೋರ್ಟ್ ಏನಿದೆ ಅದರಲ್ಲಿ ನೀವು ವ್ಯವಹಾರಗಳನ್ನು ಮಾಡ್ತೀರ ಅನ್ನೋ ಒಂದೇ ಕಾರಣಕ್ಕೆ ಇಷ್ಟೆಲ್ಲ ಒಂದು ಲೆಕ್ಕಾಚಾರವನ್ನು ತೋರಿಸ್ತಾ ಇದೆ. ಸ್ಟಿಲ್ ಇರಾನ್ ಇವತ್ತು ಈ ರೀತಿ ಆಗಲಿಕ್ಕೆ ಅಮೆರಿಕ ಎಷ್ಟು ಕಾರಣವೋ ಅವರ ಆಡಳಿತ ವೈಫಲ್ಯವೂ ಕೂಡ ಅಷ್ಟೇ ಕಾರಣ ಆಗುತ್ತೆ. ಎಲ್ಲಿಯವರೆಗೆ ಹಸಿವನ್ನು ಮ್ಯಾನೇಜ್ ಮಾಡಲಿಕ್ಕೆ ಸರ್ಕಾರ ಫೇಲ್ ಆಗುತ್ತಲ್ಲ, ಅಲ್ಲಿನ ಬಡತನವನ್ನು ಮ್ಯಾನೇಜ್ ಮಾಡಲಿಕ್ಕೆ ಫೇಲ್ ಆಗುತ್ತಲ್ಲ, ಇನ್ ಟರ್ಮ್ಸ್ ಆಫ್ ಇನ್ಫ್ಲೇಷನ್ ನಾನು ಹೇಳ್ತಾ ಇರುವಂಥದ್ದು, ಆದಾಯ ಅಷ್ಟೇ ಇರುತ್ತೆ, ಆದರೆ ಅವರ ಒಂದು ಖರ್ಚು ವೆಚ್ಚ ಇನ್ಫ್ಲೇಷನ್ ಹಣದುಬ್ಬರ ಜಾಸ್ತಿ ಆಗುತ್ತೆ. ಅಬ್ಸಲ್ಯೂಟ್ಲಿ. ಸೊ ಆ ಕಾರಣಕ್ಕೇ ಅದು ಹೇಗಾಗುತ್ತೆ, ಒಂದು ಆಮದನ್ನು ಜಾಸ್ತಿ ಮಾಡ್ಕೊಳ್ಳೋಂಥ ಪರಿಣಾಮ ಜಾಸ್ತಿ ಆಗಿ ರಫ್ತು ಕಡಿಮೆ ಆದಂಥ ಸಂದರ್ಭದಲ್ಲಿ ಆಬ್ವಿಯಸ್ಲಿ ಹಣದುಬ್ಬರ ಜಾಸ್ತಿ ಆಗುತ್ತೆ. ಸೊ ಇವತ್ತು ಇರಾನ್ ಅನುಭವಿಸ್ತಿರುವಂಥ ಒಂದು ಪ್ರಕ್ರಿಯೆ ಏನಿದೆ, ಈ ಎಲ್ಲ ಆಂತರಿಕ ದಂಗೆ ಅಥವಾ ಒತ್ತಡ, ಇನ್ಫ್ಲೇಷನ್, ಇದರಲ್ಲಿ ಅಮೆರಿಕ ಪಾತ್ರ ಇದೆ. ಯಾಕಂದರೆ ಜಾಗತಿಕವಾಗಿ ಸಿಕ್ಕಾಬಟ್ಟೆ ನಿರ್ಬಂಧಗಳಿದೆ. ಅಟ್ ದ ಸೇಮ್ ಟೈಮ್ ಇವರು ಅದನ್ನು ಮುಂದಾಲೋಚನೆಯನ್ನು ಮಾಡಲಿಲ್ಲ. ಸೊ ಅದು ಒಂದು ಕೂಡ ಕಾರಣ ಆಗುತ್ತೆ. ಬೇರೆ ಒಂದು 10 ಕೋಟಿ ಇರುವಂಥ ಜನಸಂಖ್ಯೆಗೆ ಮ್ಯಾನೇಜ್ ಮಾಡಲಿಕ್ಕೆ ಅತಿ ದೊಡ್ಡ ಏನು ರಫ್ತನ್ನು ಬೇಕೇ ಬೇಕಾಗುತ್ತೆ, ಅದರ್ವೈಸ್ ಆಮದು ಬೇಕೇ ಬೇಕಾಗುತ್ತೆ, ರಫ್ತು ಬೇಕಾಗುತ್ತೆ ಅಟ್ ದ ಸೇಮ್ ಟೈಮ್. ಇಲ್ಲಾಂದ್ರೆ ಏನಾಗುತ್ತೆ, ಅವ್ರ ರಫ್ತು ಯಾವಾಗ ಡಿಕ್ಲೇನ್ ಆಗುತ್ತಲ್ಲ, ಅವ್ರು ಆಂತರಿಕವಾಗಿ ಅತಿ ದೊಡ್ಡ ಭಾರತದಂತಹ ಚೀನಾದಂಥ ಜನಸಂಖ್ಯೆ ಇದ್ದರೆ 100 ಕೋಟಿ 120 ಕೋಟಿ ಒಂದು ಡೊಮೆಸ್ಟಿಕ್ ಕನ್ಸಂಪ್ಷನ್ ಅನ್ನುವಂಥದ್ದು ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ ಒಂದು ಕುಷನ್ ಸಿಗುತ್ತೆ. ಬೇರೆ ಆ ಕುಷನ್ ಇಂತಹ ರಾಷ್ಟ್ರಗಳಿಗಿಲ್ಲ.
ಅದರದ್ದೇ ಆದಂತ ಅದನ್ನ ಆ ಬಂಡವಾಳ ಯೂಸ್ ಮಾಡ್ಕೊಳ್ಳಿ. ಪಾಕಿಸ್ತಾನದಲ್ಲಿ ಏನ್ ಮಾಡಿದ್ರು, ಅವರು ಭಿಕ್ಷಕ ದೇಶ ಆಗಿತ್ತು, ನೆರವನ್ನ ಕೊಟ್ಟು ತಮ್ಮ ಹತ್ರ ಸೆಳ್ಕೊಂಡ್ರಲ್ಲ, ಅದೇ ರೀತಿಯಾಗಿ ಇರಾಕಲ್ಲೂ ಮಾಡುವಂತ ಇಲ್ಲೂ ಕೂಡ ಅದೇ. ಈಗ ಖಮೇನಿ ಏನೋ ಅಡ್ಡಿ ಹಾಕಿ ಕೂತಿದ್ರಲ್ಲ, ಅದನ್ನ ಕ್ಲಿಯರ್ ಮಾಡಬೇಕು. ಆ ಒಂದು ಈಗ ಮುಸ್ಲಿಂ ಮೂಲಭೂತವಾದ ಇವತ್ತೇನು ಹೊಸದಾಗಿರಲಿಲ್ಲ, ಹಲವಾರು ರೀತಿಯ ಹೋರಾಟಗಳು ಈ ಹಿಂದೆನೂ ಕೂಡ ಆಗಿತ್ತು, ಹಿಜಾಬ್ ವಿಚಾರ ಮತ್ತೊಂದು ಎಲ್ಲದರಲ್ಲೂ ಕೂಡ. ಆದ್ರೆ ಈ ಸಲ ಜನ ದಂಗೆದ್ದಿರುವಂತದ್ದು ಬೇಸಿಕ್ ನೀಡ್ಸ್ಗೋಸ್ಕರ, ಹಣದುಬ್ಬರ ಜಾಸ್ತಿ ಆಗಿರೋದ್ರಿಂದ ಈ ಸಲ ಅಮೆರಿಕಾಗೆ ಒಂದು ದೊಡ್ಡ ಅವಕಾಶ ಕಾಣಿಸ್ತಾ ಇದೆ. ಅದನ್ನ ಬಳಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈಗ ಭಾರತ ಆಗಿರ್ಬೋದು ಅಥವಾ ಯಾವುದೇ ದೇಶ ಆಗಿರ್ಬೋದು, ಯಾರು ಕೂಡ ಮಧ್ಯಪ್ರವೇಶವನ್ನು ಅಥವಾ ಈ ಒಂದು ವಿಚಾರದಲ್ಲಿ ಯಾರ ಪರವಾಗಿಯೂ ನಿಲ್ಲಲಾರದಂಥ ಪರಿಸ್ಥಿತಿ. ಯಾಕಂದ್ರೆ ಗ್ಲೋಬಲ್ ಆರ್ಡರ್ ಅಷ್ಟು ಡಿಸ್ರಪ್ಷನ್ ಆಗಿರೋದ್ರಿಂದ ಯಾರ ಪರ ನಿಂತರೂ ಕೂಡ ಇವ್ರಿಗೂ ತೊಂದರೆಗಳಾಗುತ್ತೆ. ಸೊ ಎಷ್ಟು ಜಾಣತನದಿಂದ ಮೌನವಾಗಿರ್ತಾರೋ ಅಷ್ಟು ಒಳ್ಳೆಯದು. ಸೊ ಅವರವರ ಲಾಭ ಸುರಕ್ಷತೆಯನ್ನು ನೋಡಿಕೊಂಡು ಮ್ಯಾನೇಜ್ ಮಾಡಿದ್ರೆ ಬಚಾವು. ಯಾಕಂದ್ರೆ ಈಗ ಎಲ್ರಿಗೂ ಗೊತ್ತಿರುವಂಥದ್ದೇ, ಅಮೆರಿಕವನ್ನಾಗಲಿ ಚೀನಾವನ್ನಾಗಲಿ ಬೈಪೋಲರ್ ಆಗಿರೋದ್ರಿಂದ ಎರಡೂ ಕೂಡ ಅವರವರ ಲೆಕ್ಕಾಚಾರದಲ್ಲಿ ಅವರು ಆ ದಾಳಿಗಳನ್ನು ಮಾಡ್ತಾರೆ. ಸೊ ಅಲ್ಲಿ ಮೂರನೇ ವ್ಯಕ್ತಿ ಯಾರೇ ಹೋದ್ರೂ ಕೂಡ ಈ ಮೂರು ಶಕ್ತಿಗಳ ಮಧ್ಯೆ ತೊಂದರೆ ಆಗುತ್ತೆ. ಸೊ ಆದಷ್ಟು ಮ್ಯಾನೇಜ್ ಮಾಡುವಂಥ ಪ್ರಯತ್ನವನ್ನು ಭಾರತ ಕೂಡ ಮಾಡ್ತಾ ಇದೆ. ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಮತ್ತೊಂದು ಜಾಗತಿಕ ಯುದ್ಧ ಅನ್ನುವಂಥದ್ದನ್ನು ನೋಡಬೇಕು. ಏನಾಗುತ್ತೆ ಅನ್ನೋದು. ಧನ್ಯವಾದ ಮಧು, ಇಷ್ಟೊತ್ತನಕ ಜಾಯ್ನ್ ಆಗಿ ವಿಶ್ಲೇಷಣೆ ಮಾಡೋದಕ್ಕೆ. ಇದಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.